ನ್ಯೂಸೆನ್ಸ್ ಆಗ್ತಾ ಇದೆ. ಪಬ್ಲಿಕ್ ಆಗುತ್ತಮ್ಮ, ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ. 5 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ, 3 ವರ್ಷ ಸಂಸಾರ ಹಾಗೂ 2 ಮಕ್ಕಳು. ಆದ್ರೆ ಈಗ ಇದೇ ಪತಿ ಪತ್ನಿಯ ನಡುವೆ ಬಿರುಕು ಮೂಡಿದ್ದು, ಪತಿಗಾಗಿ ಪತ್ನಿಯೊಬ್ಬರು 1 ವಾರದಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೌದು, ಇದು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಟ್ಟಿ ಪಟ್ಟಣದಲ್ಲಿ ನಡೆದ ಘಟನೆ. ಅಮೃತ ಎಂಬ ಮಹಿಳೆ ದರ್ಶನ್ ಮೆಹ್ತಾ ಎಂಬಾತನನ್ನು ಪ್ರೀತಿಸಿ ಮದುವೆಯಾಗಿದ್ದಾಗಿ ಆರೋಪಿಸಿದ್ದಾರೆ. 5 ವರ್ಷಗಳ ಹಿಂದೆ ಪೊಲೀಸ್ ಹಾಗೂ ಕುಟುಂಬಸ್ಥರ ಸಮ್ಮುಖದಲ್ಲೇ ತಮ್ಮ ವಿವಾಹ ನಡೆದಿತ್ತು ಎಂದು ಅವರು ಹೇಳಿದ್ದಾರೆ. ಮದುವೆಯಾದ ಬಳಿಕ ಸುಮಾರು 3 ವರ್ಷಗಳ ಕಾಲ ಸಂಸಾರ ನಡೆಸಿದ್ದು, ದಂಪತಿಗೆ 2 ಮಕ್ಕಳು ಕೂಡ ಇದ್ದಾರೆ. ಅಮೃತ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ರು. ಆದರೆ ಕಳೆದ 2 ವರ್ಷಗಳಿಂದ ಪತಿ ತನ್ನ ಸಂಪರ್ಕಕ್ಕೆ ಬರುತ್ತಿಲ್ಲ. ಬೇರೆ ಜಾತಿಯವಳು ಎಂಬ ಕಾರಣಕ್ಕೆ ಪತಿ ಹಾಗೂ ಅವರ ಕುಟುಂಬದವರು ತನ್ನನ್ನು ದೂರ ಮಾಡಿದ್ದಾರೆ ಎಂದು ಅಮೃತ ಆರೋಪಿಸುತ್ತಿದ್ದಾರೆ. ಹೀಗಾಗಿ ಪತಿಯ ಅಂಗಡಿಯ ಮುಂದೆ ಕುಳಿತ ಅಮೃತ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ನನ್ನ ಗಂಡ ನನಗೆ ಸಿಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ ಎಂದು ಪಟ್ಟು ಹಿಡಿದಿರುವ ಅಮೃತ 2 ಮಕ್ಕಳೊಂದಿಗೆ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಈ ನಡುವೆ ಅಂಗಡಿಯಿಂದ ಅಮೃತರನ್ನು ಪೊಲೀಸರು ಹೊರಗೆ ಕಳುಹಿಸಿದ್ದಾರೆ ಎನ್ನಲಾಗಿದೆ. ಪತಿಯನ್ನು ಮರಳಿ ಪಡೆಯಬೇಕು, ಮಕ್ಕಳೊಂದಿಗೆ ಬದುಕಬೇಕು, ಇದೇ ಅಮೃತ ಅವರ ಬೇಡಿಕೆ. ಒಂದೆಡೆ ಪ್ರೀತಿಸಿ ಮದುವೆ, ಮತ್ತೊಂದೆಡೆ 2 ಮಕ್ಕಳು. ಆದ್ರೆ ಇದು ಪತಿಯನ್ನೇ ಹುಡುಕಿಕೊಂಡು ಅಂಗಡಿ ಮುಂದೆ ಕುಳಿತಿರುವ ಪತ್ನಿ. ಅಮೃತ ಮಾಡಿರುವ ಆರೋಪಗಳ ಬಗ್ಗೆ ಪತಿ ಹಾಗೂ ಅವರ ಕುಟುಂಬದವರ ಪ್ರತಿಕ್ರಿಯೆ ಇನ್ನಷ್ಟು ತಿಳಿದು ಬರಬೇಕಿದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಪೊಲೀಸ್ ಕೆಲಸ ಏನಪ್ಪಾ ಅಂತಂದ್ರೆ, ನಿನ್ನ ಅವರಿಗೆ ಹೋಗಿ ಮನೆಗೆ ಹೋಗ್ಸೋದು ನನ್ನ ಕೆಲಸ ಅಲ್ಲ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು, ಮನೆಗೆ ಹೋಗ್ಸೋದು ನನ್ನ ಕೆಲಸ ಅಲ್ಲ. ನೀವು ಯಾರು ಹೆಣ್ಮಕ್ಳು ನಿಮ್ಗೆ ತೊಂದರೆ ಆಗಿದ್ದಲ್ಲಿ ನೊಂದಿದ್ರೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದರೆ ಎಫ್ಐಆರ್ ಆಗ್ತದೆ. ಕಾನೂನಿಗೆ ಕ್ರಮ ಕೈಗೊಳ್ತೀವಿ. ಇಲ್ಲ, ನಾವು ಕೊಡೋಕ್ಕಾಗಲ್ಲ. ನೀವು ಅದಕ್ಕೆ ಎಂಡಸ್ಮೆಂಟ್ ಕೊಟ್ಟಿದ್ದೀನಿ ನೋಡಿ. ನಿಮಗೆ ಎಫ್ಐಆರ್ ಕೊಟ್ಟರೆ ಎಫ್ಐಆರ್ ಆಗ್ತೀವಿ. ನಾವು ಹಿಂಗೆಲ್ಲ ನ್ಯೂಸೆನ್ಸ್ ಮಾಡೋಕ್ಕೆ ಪರ್ಮಿಷನ್ ಕೊಡೋಕ್ಕಾಗಲ್ಲ. ತಿಳಿತಾ? ನಾನು ಅದೇ ಹೇಳ್ತಾ ಇರೋದು, ಬೆಳಗಿನಿಂದ ನ್ಯೂಸೆನ್ಸ್ ಆಗ್ತಾ ಇದೆ ಪಬ್ಲಿಕ್ನಲ್ಲಿ. ಅಲ್ಲ, ಪಬ್ಲಿಕ್ನಲ್ಲಿ ನ್ಯೂಸೆನ್ಸ್ ಆಗ್ತಾ ಇದೆ. ನಿಮಗೆ ಅವತ್ತು ಕೂಡ ನಾವು ವಾರ್ನ್ ಮಾಡಿದ್ವಿ. ಅಲ್ಲಮ್ಮ, ಅವತ್ತು ಕೂಡ ನಿಮ್ಗೆ ಹೇಳಿದ್ವಿ ನೋಡಿ, ಕೇಳಮ್ಮ, ಅವತ್ತು ಕೂಡ ನಿಮ್ಗೆ ಹೇಳಿದ್ವಿ. ಅವತ್ತು ಕೂಡ ರಾತ್ರಿ 10 ಗಂಟೆಗೆ ಕೂತ್ಕೊಂಡಿದ್ವಿ. ಅವತ್ತು ಕೂಡ ನಿಮಗೆ ನಿಮ್ಮ ಮನೆಯವರು ಅಮ್ಮ ಎಲ್ಲರಿಗೂ ಹೇಳಿದ್ವಿ. ಇವತ್ತು ಕೂಡ ಬೆಳಗಿನಿಂದ ನಾವು ನಮ್ಮ ಪೊಲೀಸರು ಸಂಬಂಧಪಟ್ಟ ಎಲ್ಲರೂ ಹೇಳ್ತಾ ಇದ್ವಿ, ನಿಮಗೆ ತೊಂದರೆ ಆಗಿದ್ದಲ್ಲಿ ಬಂದು ಪೊಲೀಸ್ ಸ್ಟೇಷನ್ಗೆ ನಿನ್ನ ಊರು ಹಟ್ಟಿ ಅಲ್ಲಾರ ಕೊಡು, ಇಲ್ಲಪ್ಪ ಅಂದ್ರೆ ಲಿಂಗಸೂರಾಗಾರು ಕೊಡು, ಇಲ್ಲ ಕರ್ನಾಟಕದ ಯಾವ ಪೊಲೀಸ್ ಸ್ಟೇಷನ್ ಕೊಟ್ಟರೆ ನಾವು ಕೇಸ್ ಕೊಡು. ಅದು ಕೂಡ ಕೋರ್ಟ್ ನೋಡ್ಕೊಂತದೆ. ನೀನು ಒಂದು ಡೌರಿ ಆಕ್ಟ್ ಹಾಕ್ಬೋದು, ಒಂದು ಹರಾಸ್ಮೆಂಟ್ ಕೇಸ್ ಹಾಕ್ಬೋದು, ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಕೇಳಮ್ಮ, ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005 ಹಾಕ್ಬೋದು, ಒಂದು ಮೇಂಟೆನೆನ್ಸ್ ಕೇಸ್ ಹಾಕ್ಬೋದು, 3 ಕೇಸ್ ಹಾಕ್ಬೋದು. ಅಲ್ಲ, ನಾನು ಹೇಳೋದು ಇವಾಗ ನಮಗೆ ಅಧಿಕಾರ ಇಲ್ಲ, ನಮಗೆ ಅಧಿಕಾರ ಇಲ್ಲ. ಹಂಗಿಲ್ಲ. ಇವಾಗ ನಿಮ್ಗೆ ನ್ಯೂಸೆನ್ಸ್ ಮಾಡೋಕ್ಕಿನ್ನ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಆಕ್ಷನ್ ತಗೊಳ್ತಾರೆ. ನಿನಗೆ ನ್ಯೂಸೆನ್ಸ್ ಅಲ್ಲ, ಪಬ್ಲಿಕ್ ನ್ಯೂಸೆನ್ಸ್ ಆಗ್ತಾ ಇದೆ. ಅಲ್ಲ, ಪಬ್ಲಿಕ್ ನ್ಯೂಸೆನ್ಸ್ ಆಗ್ತಾ ಇದೆ ಅಮ್ಮ. ಅಲ್ಲಮ್ಮ, ಪಬ್ಲಿಕ್ ನ್ಯೂಸೆನ್ಸ್ ಆಗ್ತಾ ಇದೆ. ಅಮೃತಮ್ಮ, ಎಲ್ಲರಿಗೂ ನ್ಯೂಸೆನ್ಸ್ ಆಗ್ತಾ ಇದೆ. ಪಬ್ಲಿಕ್ ಆಗುತ್ತಮ್ಮ, ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ. ನನಗೆ ಕಾನೂನು ಮತ್ತು ಸುವ್ಯವಸ್ಥೆ ಧಕ್ಕೆ ಆಗುತ್ತೆ. ನೋಡಮ್ಮ, ನಾವು ಇನ್ಸ್ಪೆಕ್ಟರ್ ಆಗಿ ನಿಮ್ಗೆ ಹೇಳೋದಿತ್ತು, ನಾನು ಹೇಳಿದ್ದೀನಿ. ಸರಿಯಮ್ಮ, ನಾನು ನಿನಗೆ ಹೇಳೋದಿತ್ತು, ಹೇಳಿದ್ದೀನಿ. ನೀನ್ ನನ್ನ ತಂಗಿ ಅಂತ ತಿಳಿತಾ? ಅಮೃತ, ನೀನ್ ತೊಂದರೆ ಆದ್ರೆ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು. ನೋಡಮ್ಮ, ನಾನು ಮಾತಾಡ್ತೇನೆ, ಕೊಡಮ್ಮ, ನಂಗೆ ಅಡ್ಡಾಡೋದು. ನಿನಗೇನು ತೊಂದರೆ ಆದರೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡು. ಇಲ್ಲ ಪೊಲೀಸ್ ಸ್ಟೇಷನ್ ಬರೋಕ್ಕಾಗಲ್ಲ ಅಂದ್ರೆ ಇಲ್ಲೇ ಒಂದು ಕಂಪ್ಲೇಂಟ್ ತೊಗೊಂಡು ಹೋಗ್ತೀನಿ, ಎಫ್ಐಆರ್ ಹಾಕ್ತೀನಿ. ಅದು ಕೋರ್ಟಿಗೆ ನಾವು ಎಫ್ಐಆರ್ ಹಾಕಿದ ಮೇಲೆ ನಾವು ತನಿಖೆ ಮಾಡಿ ಕ್ಯಾಶ್ ಶೀಟ್ ಹಾಕ್ತೀವಿ. ಕೋರ್ಟಮ್ಮ, ನಾನು ಕೋರ್ಟ್ ಜಡ್ಜ್ ಅಲ್ಲ. ಅಲ್ಲ, ನಾನು ಜಡ್ಜ್. ಕೋರ್ಟಿಗೆ ಅಲ್ಲಮ್ಮ, ನಿನಗೆ ಯಾವುದೇ ಒಂದು ಹಕ್ಕುಗಳನ್ನ ಧಕ್ಕೆ ಆದ್ರೆ ಕಂಪ್ಲೇಂಟ್ ಕೊಡಿ. ಕೋರ್ಟ್ ಇದೆ, ಕಚೇರಿ ಇದೆ, ಹೇಳಿದ್ರೆ
ನೋಡಮ್ಮ, ನಾನು ಹೇಳೋದು ನೋಡಿ ಬಂದ್ ಕುಂತ್ರೆ ಈ ಜಾಗ ಇಲ್ಲಿ ಬಂದ್ ಕುಂತ್ರೆ ತಪ್ಪಾಗುತ್ತೆ ಸರ್. ನಾನು ಇಲ್ಲಿ ಕುಂತಿರೋ ಸರ್, ಯಾವ್ದು ತಪ್ಪಾಗಲ್ಲ ಸರ್. ಅಲ್ಲಿ ಬಂದ್ ಕುಂತ್ರೆ ಏನಾದ್ರು ನ್ಯೂಸೆನ್ಸ್ ಆದ್ರೆ ನೀನೇ ಹೊಣೆ. ನ್ಯೂಸೆನ್ಸ್ ಏನಾಗುತ್ತೆ ಸರ್? ನಾನಾಗೆ ಬಂದ್ ಏನಾದ್ರು ನ್ಯೂಸೆನ್ಸ್ ಆದ್ರೆ ನೀನೇ ಹೊಣೆ. ನನಗೆ ಹೇಳ್ಬಿಡಿ ಸರ್. ಅಲ್ಲಲ್ಲ, ನಾನು ಹೇಳೋದು ನಿನ್ನಿಂದ ಏನಾದ್ರು ನ್ಯೂಸೆನ್ಸ್ ಆದ್ರೆ ನೀನೇ ಹೊಣೆ. ನಾನು ಆಸ್ ಎ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಹೇಳ್ತೀನಿ, ನೀನ್ ತೊಂದರೆ ಆಗಿದ್ರೆ ಬಂದು ಕಂಪ್ಲೇಂಟ್ ಕೊಡಿ, ನಾವು FIR ಹಾಕ್ತೀವಿ. ನೀವು 1000 ಜನ ಮೇಲೆ ಕೊಟ್ರೆ FIR ಹಾಕ್ತೀವಿ. ನಮ್ಮ ಗಂಡ ಮನೆಯವ್ರು ಬಂದು ಸರ್ ಆಯ್ತು, ನಿನ್ನ ಇಷ್ಟ. ಇದಕ್ಕೆ ನೀನು ಹೇಳ್ಬೇಕಾಗಿತ್ತು, ನಾನು ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನ ಇಷ್ಟ. ನನಗೆ ಇಲ್ಲಿ ಏನಾದ್ರು ಆದ್ರೆ ಇವರೇ ಕಾರಣ ಆಗಿರ್ತಾರೆ ಸರ್. ಅಷ್ಟೇ, ಯಾರೇ ಬಂದಿದ್ರು ಅವರೇ ಎಲ್ಲರೂ ಕಾರಣ ಅಲ್ಲೇ ಕೊಡು, ಕಂಪ್ಲೇಂಟ್ ಅಲ್ಲೇ ಕೊಡು.